ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ಯಡಿಯೂರಿಗೆ ಬಂದಿದ್ದೀನಿ. ಪ್ರತಿ ವರ್ಷ ಯುಗಾದಿ ಹಬ್ಬದ ದಿವಸ ಜಾತ್ರೆ ಆರಂಭ ಆಗುತ್ತೆ. ಆ ಸಂದರ್ಭದಲ್ಲಿ ದನಗಳ ಜಾತ್ರೆ ಕೂಡ ಆರಂಭ ಆಗುತ್ತೆ. ನಾನು ಮೊದಲ ಸಲ ಯಡಿಯೂರಿಗೆ ಬರ್ತಾಯಿದ್ದೀನಿ. ಇಲ್ಲೊಬ್ಬರು ವಿಶೇಷವಾದ ವ್ಯಕ್ತಿ ಇದ್ದಾರೆ. ಅವರು ಹಳ್ಳಿಕಾರ್ ಪ್ರೇಮಿ ಕೂಡ, ಹಳ್ಳಿಕಾರ್ ತಳಿಗಾರ ಕೂಡ, ಹಳ್ಳಿಕಾರ್ ಬಗ್ಗೆ ಅಪಾರವಾದ ಶ್ರಮವನ್ನು ವಹಿಸಿರುವ ಒಬ್ಬ ವ್ಯಕ್ತಿ ನಮ್ಮ ಜೊತೆ ಇದ್ದಾರೆ. ಅವರು ರಘು ಪಟೇಲ್ ಅಂಥೇಳಿ, ಕರಡಿಗೆರೆ, ತುರುವೇಕೆರೆ ತಾಲೂಕು. ಯಾವುದೇ ಜಾತ್ರೆ ಆಗಲಿ, ಯಾವುದೇ ಸಂತೆ ಆಗಲಿ ಸುಮಾರು 20-25 ಜೊತೆ ತೊಗೊಂಬರ್ತಾರೆ ಅವರು. ಹಳ್ಳಿಕಾರ ಮೇಲೆ ಅಪಾರವಾದ ಪ್ರೀತಿ ಮತ್ತು ಕರ್ನಾಟಕದ ನಾನಾ ಮೂಲೆಗೆ ಇವರು ಹಳ್ಳಿಕಾರ್ ರಾಸುಗಳನ್ನು ಪರಿಚಯ ಮಾಡ್ತಾರೆ. ರಘು ಪಟೇಲ್ ಇಡೀ ಕರ್ನಾಟಕಕ್ಕೆ ಪರಿಚಯ ಆಗಿದ್ದಾರೆ. ಈ ಸಲ ಯಡಿಯೂರಿಗೆ ಬಂದಿದ್ದಾರೆ. ಅವರು 25 ಜೊತೆ ತೊಗೊಂಬಂದಿದ್ದಾರಂತೆ. ಬನ್ನಿ ಅವ್ರ ಜೊತೆ ಒಂದಿಷ್ಟು ಮಾತುಕತೆ. ರಘು, ಬನ್ನಿ ಸರ್. ನಮಸ್ಕಾರ. ನಮಸ್ಕಾರ. ಬನ್ನಿ. ಯಾವಾಗ ಬಂದ್ರಿ ಸರ್? ನಾವು ನಿನ್ನೆ ಸಂಜೆ ಬಂದು. ಹೌದಾ? ಎಷ್ಟು ಜೊತೆ ತಗೊಬಂದ್ರಿ ಸರ್? 25 ಜೊತೆ ತಂದಿದ್ದೀವಿ. 3 ಜೊತೆ ಕೊಟ್ಟಿದ್ದೀವಿ ಇವತ್ತು. ಆಲ್ರೆಡಿ ಕೊಟ್ರಾ? ನಿನ್ನೆ ಸಾಯಂಕಾಲ ಬಂದ್ರಿ? ನಿನ್ನೆ ಸಂಜೆ ಬಂದು ಸಂಜೆ ಒಂದು 2 ಜೊತೆ ಕೊಟ್ಟು ಇವಾಗ 1 ಜೊತೆ ಕೊಟ್ಟಿದ್ದೀವಿ. 3-4 ಜೊತೆ ಕೊಟ್ಟಿದ್ದೀವಿ. ಇನ್ನು 20 ಜೊತೆ 21 ಜೊತೆ ಬ್ಯಾಲೆನ್ಸ್ ಆಗುತ್ತೆ. ಸರಿ ಸರಿ. ರೇಟ್ ಎಲ್ಲಿಂದ ಪ್ರಾರಂಭ ಆಗುತ್ತೆ ಸರ್? ರೇಟು ಇವಾಗ ಈ ಸಲ ಕರುಗಳು 70,000ದಿಂದ ನಾವು 70, 80, 1.5, 2 ಲಕ್ಷದವರೆಗೂ. 2 ಲಕ್ಷದವರೆಗೂ ಇದೆ. 2 ಲಕ್ಷದವರೆಗೂ. ಎಲ್ಲಿಂದ ಪ್ರಾರಂಭ ಆಗುತ್ತೆ? 70,000ದಿಂದ ಪ್ರಾರಂಭ ಆಗುತ್ತೆ. 75ರಿಂದ ಪ್ರಾರಂಭ. 70-75ರಿಂದ ಪ್ರಾರಂಭ. 2 ಲಕ್ಷದವರೆಗೂ. ಈಗ ಕರ್ನಾಟಕದ ನೀವು ಮೂಲೆ ಮೂಲೆಗೂ ನೀವು ಆಲ್ರೆಡಿ ಹೆಸರು ಬಂದ್ಬಿಟ್ಟಿದೆ. ಏನು ಅನಿಸುತ್ತೆ ನಿಮ್ಗೆ ಏನು ಅನಿಸುತ್ತೆ? ಅಂದರೆ ಯಾವ ಥರ ಕೇಳ್ತಾ ಇದ್ದೀವಿ? ಏನು ಅನ್ಸುತ್ತೆ? ಈಗ ಕರ್ನಾಟಕದ ಮೂಲೆ ಮೂಲೆಗೂ ನಿಮ್ಮ ಹೆಸರಿದೆ. ಈಗ ನೀವು ಕರ್ನಾಟಕದಾಗ ಹಳ್ಳಿಕಾರ್ ತಳಿನ ನೀವು ಪರಿಚಯ ಮಾಡ್ತಾ ಇದ್ದೀರಾ. ಏನು ಅನಿಸುತ್ತೆ ನಿಮಗೆ? ನಿಮ್ಮ ಮನಸ್ಸಿಗೆ ಒಂದು ಸಂತೋಷ ಅನ್ಸುತ್ತಾ? ಸರ್, ಮನಸ್ಸಿಗೆ ತುಂಬಾ ಖುಷಿ ಇದೆ. ಎಲ್ಲೋದ್ರೂ ನಮ್ಮನ್ನು ಗುರುತಿಸ್ತಾರೆ. ಈಗ ನೋಡಿ, ಇವರು ಮಂಡ್ಯದ ಹುಲಿದುರ್ಗದ. ಈಗ ನೀವು ಎಲ್ಲಿಂದ ಎಲ್ಗಾರ ಹೋಗ್ರಿ, ಈಗ ರಘು ಪಟೇಲ್ ಅಂದ್ರೆ ಗುರುತಿಸ್ತಾರೆ. ಅಂತಂದ್ರೆ ಈಗ ನಾವೊಂದು ಜಾತ್ರೆಗಾಗ್ಲಿ ಒಂದು ಸಂತೆ ಆಗಲಿ 20 ಜೊತೆ 20 ಪ್ರತಿ ಸಂತೆಗೂ ಪ್ರತಿ ಜಾತ್ರೆಗೂ ನೀವು 20 ಮೇಲೆನೆ ನೀವು ತಗೊಂಡ್ಬರ್ತೀವಿ. ಯುವಕರಲ್ಲಿ ತುಂಬಾ ಕಟ್ಟಿಸ್ತಾ ಇದೀವಿ ನಾವು. ಹೇಳಿ ನಮ್ಮೂರಲ್ಲಿ ಯಾರು ಕಟ್ಟಿಲ್ದೇ ಇರೋ ಒಂದು 3-4 ಜೊತೆ ಓರಿ ನಾನೇ ತಗೊಂಡಿದ್ದೀನಿ. ಹೌದಲ್ಲ? ಸುಮ್ಮನೆ ಏನೋ ಒಂದು ಪ್ರೀತಿಗೆ ಸಾಕೊಂಡವ್ರೀಗ ನಷ್ಟು ಪ್ರಶ್ನೆ ಬೇರೆ. ಈಗೇನೋ ಒಂದು ಖುಷಿ ಅವ್ರಿಗೂ ಅಲ್ವಾ? ಈಗ ಹಳ್ಳಿಕಾರ್ ಮೇಲೆ ಜನಕ್ಕೆ ಭಾರಿ ಒಲವು ಐತೆ ಅಲ್ವಾ? ಒಂದ್ ಸ್ವಲ್ಪ ಇತ್ತೀಚೆಗೆ ಜಾಗೃತಿ ಆಗಿದೆಯಲ್ಲ? ವರ್ಷದಿಂದ ಈಚೆಗೆ ತುಂಬಾ ಇದೆ ಅಲ್ವಾ? ಒಳ್ಳೆ ಕರುಗಳು ಸಾಕ್ಬೇಕು, ಮನೆ ಮುಂದೆ ಒಂದ್ ಜೊತೆ ಹಳ್ಳಿಕಾರ್ ಕಟ್ಟಬೇಕು ಜನಗಳಲ್ಲಿ ತುಂಬಾ ಇದೆ. ಈಗ 4 ವರ್ಷದಿಂದ ಈ ಕಡೆ ಅಲ್ವಾ? ಹೌದು. ಅದು ಈಗ ನಿಮ್ ಟಿವಿ ನ್ಯೂಸ್ ಚಾನಲ್ನರಿಂದ ಅಲ್ವಾ? ಅಲ್ವಾ? ಒಂದ್ ಸ್ವಲ್ಪ ಅಲ್ವಾ? ನಾನ್ ವ್ಯಾಪಾರ ಮಾಡಕ್ಕೆ 25 ವರ್ಷ. ವ್ಯಾಪಾರ ಸರ್ವಿಸ್ 25 ವರ್ಷ. ಸರ್ವಿಸ್ 25 ವರ್ಷ. 13 ವರ್ಷ 14 ವರ್ಷ ಹುಡುಗದಿಂದ ನಮ್ಮ ಅಪ್ಪನ ಜೊತೆ ಸ್ಕೂಲ್ ಬಿಟ್ಟಾನೆ ಇದಕ್ಕೆ ಬಂದಾನು.
ಅವತ್ತಿಂದ ರಘು ಪಟೇಲ್ ಯಾರು ಅಂತ ಗೊತ್ತಿಲ್ಲ. ಈ ನ್ಯೂಸ್ ಚಾನಲ್ ಅಲ್ವಾ? ನಿಮ್ಮ ಸೋಷಿಯಲ್ ಮೀಡಿಯಾದಿಂದ ಈಗ ಅಲ್ವಾ ಅಲ್ವಾ ಅಷ್ಟೊಂದು ಪಬ್ಲಿಸಿಟಿ ಇರ್ಲಿಲ್ಲ, ಈಗ ಎಲ್ಲ ಕಡೆನೂ ಹೌದು 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 ನಮ್ದು ಈಗ ನೋಡ್ತಾರಲ್ವಾ ಜನ. ಅಂದ್ರೆ ಈ ಹಳ್ಳಿಕಾರ್ ತಳಿನ ವಿಶೇಷವಾದ ತಳಿ ಅಲ್ವಾ, ಅದಕ್ಕೆ ನಾವು ಮುಂದಿನ ಪೀಳಿಗೆಗೆ ನಿಮ್ಮಂತವ್ರು ಅದನ್ನ ತಗೊಂಡು ಹೋಗ್ಬೇಕಷ್ಟೇ ಅಲ್ವಾ ಅಲ್ವಾ ಯಜಮಾನ್ರೆ? ಹಂಗಾಗಿ ಈಗ ಹಳ್ಳಿಕಾರ್ ತಳಿ ತುಂಬಾ ವಿಶೇಷವಾದದ್ದು. ಏನೋ ಒಂದು ಅದು ಈಗ ಏನು ಅಂದ್ರೆ ಈ ದೇವ್ರಿದ್ದಂಗೆ ಸರ್ ಅದು. ಮನೆ ಮುಂದೆ ಇರ್ಬೇಕು, ಮನೆ ಮುಂದೆ ಇದ್ರೆ ಇದ್ರೆ ಅದು ಫೀಲೇ ಬೇರೆ ಒಂದು. ಅದ್ರ ಶೋಭೆನೇ ಬೇರೆ ಅಲ್ವಾ? ಹೌದೌದು. ಹಂಗಾಗಿ ಈಗ ಒಂದು ಅದ್ರ ಮುಖ ನೋಡೋಯ್ತು ಅಂದ್ರೆ ಮನೆಯಿಂದ ಹೋಗುವಾಗ ಯಾವುದೇ ಒಂದು ಪಾಸಿಟಿವ್ ಇರುತ್ತೆ ಅಲ್ಲ, ಅದು ನೆಗೆಟಿವ್ ಖಂಡಿತ ಖಂಡಿತ ಇರಲ್ಲ ಅಲ್ವಾ? ಅವತ್ತಿನ ದಿನ ನಮಗೆ ಖುಷಿಯಾಗಿರ್ತದೆ ಅಲ್ವಾ? ಮೈಸೂರಿ ಒಂದು ಅದನ್ನ ನೋಡಿ ಹೋದಾಗ ಖಂಡಿತ ಖಂಡಿತ ಅದ್ರ ಖುಷಿನೇ ಬೇರೆ. ಆಮೇಲೆ ಅವು ಬಂದಾಗ ನಮ್ಮನ್ನ ನೋಡ್ತಿದ್ದಂಗೆ ಹರ್ಚ್ಕೊಂತ ಅಲ್ವಾ ಅಲ್ವಾ? ಹೋಗಿ ಬಂದ್ರು ಈಗ ನಾವು ದನ ಮನೇಲಿ ಸಾಕಿರ್ತೀವಿ, ಕರೆಕ್ಟ್ ಕರೆಕ್ಟ್ ಎಲ್ಲವನ್ನೂ ಇಟ್ಕೊಳ್ಳಲ್ಲ. ಇಟ್ಕೊಳ್ಳ ಅಂತ ಮೇಲೆ ಅಷ್ಟು ಪ್ರೀತಿ ಮನೇಲಿ ಹೋಯ್ತಿದ್ದಂಗೆ ಅವು ನಮ್ಮನ್ನ ಪ್ರೀತಿಸ್ತವೆ ಅಲ್ವಾ? ಅವು ಬಡ್ಕತವೆ ಅಲ್ವಾ? ಕರಿತವೆ, ಹಂಗೆ ಅದೊಂದು ಪ್ರೀತಿ ಅದು ಅಲ್ವಾ? ದನಕರಗಳ ಪ್ರೀತಿ ಇದಾವಲ್ಲ, ಅದು ವಂಶ ಪರಂಪರೆಯಿಂದ ಬಂದಿರುವಂತದ್ದು. ಆಮೇಲೆ ನಿಮ್ಮ ರೇಟು ಸಹ ಸ್ವಲ್ಪ ನಾರ್ಮಲ್ ಆಗಿರುತ್ತೆ ಅಲ್ಲಿ ಅಲ್ವಾ? ಸ್ವಲ್ಪ ರೈಟ್ ಅಲ್ಲಿ ಇರುತ್ತೆ. ಈಗ 10 ಲಕ್ಷ 8 ಲಕ್ಷ 15 ಲಕ್ಷ ಈ ತರ ಇರಲ್ಲ. ಈಗ ಅಷ್ಟೊಂದು ಬಂಡವಾಳ ಹಾಕ್ಬಿಟ್ಟು ರೈತರು ತಗೊಂಡು ಏನ್ ಮಾಡ್ತಾರೆ, ಈಗ 70 80 1 ಲಕ್ಷ 1.5 ಇದು ಅವರೇಜ್ ರೈಟ್ ಇದೆ. 10 ಲಕ್ಷ 15 ಲಕ್ಷ ಹೇಳ್ತಾರಲ್ಲ ಸರ್, ಅವ್ರು ಯಾರು ಉರ್ಜಿತ ಆಗಲ್ಲ ಅವು ತಗೊಂಡವು ಎಲ್ಲ ಕೊನೆಗೆ ಅವರು ಹಿಂದಕ್ಕೆ ರಿವರ್ಸ್ ಆಗಿ 15 ತಗೊಂಡ್ರೆ 5 ಕೊಡೋದೇ, 20 ತಗೊಂಡ್ರೆ 10 ಕೊಡೋದೇ. ಸುಮ್ಮನೆ ಹೇಳ್ಕೋಬೇಕು, ಮಾಡ್ಕೋಬೇಕು, ಹೆಸರು ಮಾಡ್ಕೊಳಕ್ ಬರ್ತಾರೆ ಅಷ್ಟೇ ಅವರು. ಅದ್ ಬಿಟ್ಬಿಟ್ಟು ಈಗ ಬೇರೆ ಏನು ಈಗ ಸಾಕೋದು ಮಾರಾಟ ಈ ತರದ್ದೇನು ಇರಲ್ಲ ಅವ್ರ ಹತ್ರ. ನಾವು ನಿಮ್ಮನ್ನ ನೋಡಿದೀವಲ್ವಾ? ಅವರು ಈಗ 20 ಲಕ್ಷ 15 ಲಕ್ಷ 30 ಲಕ್ಷ ಕೊಟ್ಟು ವರಿ ತಗೋತಾರಲ್ವ, ಜಾತ್ರೆ ಮುಗಿದ್ಮೇಲೆ ಅವ್ರ ಮನೆ ಮುಂದೆ ಹೋಗಿ ನೋಡಿ ನೀವು ವರಿನೇ ಇರಲ್ಲ. ಈಗ ಇಂತರ ಅವರಲ್ಲ ನಮ್ಮ ಚನ್ನಪಟ್ಟಣದಿಂದ ಮಧುವಣ್ಣ ಅಂತ ಆ ಭಾಗದಲ್ಲಿ ಇವರು ಈಗ ತುಂಬಾ ಜನಕ್ಕೆ ಹಳ್ಳಿಕಾರನ ಹಂಚವ್ರಿ ಇವರು. ಹೌದಲ್ಲ? ತುಂಬಾ ಹಳ್ಳಿಕಾರಲ್ಲಿ ಒಂಥರ ಲೆಜೆಂಡ್ ಇದ್ದಂಗೆ. ಹೌದಾ? ಲಾಭನೇ ನಿರೀಕ್ಷೆ ಮಾಡಲ್ಲ, ಜನ ಸಾಕ್ಬೇಕು ಅಂತಾರ ಅವರು. ನೋಡಿ ಸರ್, ಹೌದು ನಾನು ಹೇಳ್ತಾ ಇದ್ದೀನಿ, ಎನ್ಕರೇಜ್ ಮಾಡಿಸ್ತಾರೆ. ಈಗ ಲಾಭ ಈಗ ಅವ್ರ ದಿನನಿತ್ಯ ವ್ಯಾಪಾರ ಎಷ್ಟಾರ ಕೊಡಿ, 500 ಕೊಡಿ, ಕೊನೆ 1000 ಕೊಡಿ. ಅವಲಂಕಲ್ಲಿ ವ್ಯಾಪಾರ ಮಾಡ್ತಿದ್ರಲ್ಲಿ ಹಳ್ಳಿಕಾರ ಉಳಿಸಿ ಅಂತಾರೆ ಅವರು. ಅವ್ರದ್ದು ಒಂದು ಇದು ನನಗೆ ತುಂಬಾ ಇಷ್ಟ ಆಯ್ತದ. ಅವ್ರು ಎಷ್ಟೇ ಒಳ್ಳೆದನ್ನ ತಗೊಂಡ್ರು ಕೂಡ ಇಟ್ಕೊಳ್ಳಲ್ಲ, ಅವರು ಕೊಡ್ತಾರೆ ಇನ್ನೊಬ್ರಿಗೆ. ನೀವು ಬದುಕ್ಲಿ, ಮುಂದ್ಲು ಮನೆ ಬೆಳಗ್ಲಿ ಅಂತಾರ ಅವರು. ಎಂತ ಮಾಸ? ಹೌದು ಅಲ್ವಾ ಅಲ್ವಾ? ನೋಡಿ ಆ ಒಳ್ಳೆತನ ಮುಂದಕ್ಕೆ ವರ್ಗಾವಣೆ ಮಾಡೋದಿದೆಯಲ್ಲ, ಅದು ಈ ಜಾತ್ರೆ ಕಲ್ಸುತ್ತೆ. ಈಗ ಜಾತ್ರೆ ಶೋಕಿಗೋಸ್ಕರನೇ ಕಟ್ಕೊಂಡ್ ಮಾಡಾರೆ ಬೇರೆ. ಅವರು ವರ್ಷೊಂಬತ್ ಕಾಲ ಹುಲ್ಲಾಕಲ್ಲ. ಅವರು ವರ್ಷೊಂಬತ್ ಕಾಲ ಹುಲ್ಲಾಕರ್ ಯಾರು ಬಂದಿರ್ತಾರೆ ತೋರ್ಸ್ಕೊಳ್ಳಲ್ಲ, ಅವರು ತೋರ್ಸ್ಕೊಳ್ಳೋದಿಲ್ಲ. ಅವ್ರ ಪಾಪ ಅವ್ರು ನಂಜೇಗೌಡ್ರವ್ರಲ್ಲ, ಇವ್ರು ವರ್ಷೊಂಬತ್ ಕಾಲ ಒಂದ್ ಜೊತೆ ಹಸ ಆಗ್ಲಿ ಎತ್ತಾಗ್ಲಿ ಒಳ್ಳೆ ಮಡಗಿರ್ತಾರೆ. ಆದ್ರೆ ಅವ್ರು ಬೆಳಕಿಗೆ ಬರಲ್ಲ, ಈ ಎಲೆ ಮರೆ ಕಾಯ್ದಂಗೆ ಅಲ್ವಾ? ಒಂದೇ ಒಂದ್ ತಿಂಗಳು ಜಾತ್ರೆ ತೋರ್ಸ್ಕೊಂಡು ಜಾತ್ರೆ ಆಟ ಆಡಕ್ ಬರ್ತಾರಲ್ಲ, ಅವ್ರು ಒಂದೇ ಒಂದ್ ತಿಂಗಳಲ್ಲಿ ಆಡ್ಬಾರೋದು ಆಟ ಆಡಿ ಮನೆ ಸೇರ್ಕೊಂಡು. ನಮ್ದೇನಿಲ್ಲ, ನಮ್ದೇನೈತಿ ಹೇಳದ್, ನಮ್ ಕರ್ನಾಟಕಕ್ಕೆಲ್ಲ ಅಂದ್ರೆ ರಘು ಪಟೇಲ್ ಹೆಂಗಂದ್ರೆ ಗೊತ್ತಾ ಸರ್, ತುಂಬಾ ವಿಶೇಷವಾದ ವ್ಯಕ್ತಿ ಅವರು. ಹಳ್ಳಿಕಾರ ತಳಿಗಾರ ಅನ್ಬೋದು, ಹಳ್ಳಿಕಾರ ಪ್ರೇಮಿ ಅನ್ಬೋದು, ಹಳ್ಳಿಕಾರನ್ನ ಜೀವನ ವಿಧಾನವಾಗಿ ಮಾಡ್ಕೊಂಡಿದ್ದಾರೆ, ಉಸಿರಾಗಿ ಮಾಡ್ಕೊಂಡಿದ್ದಾರೆ ಅವರು ಅಲ್ವಾ? ಹಳ್ಳಿಕಾರ ಒಂದು ಕೇಂದ್ರ ಮಾಡಿ ಅಂತ ಹೇಳ್ತೀನಿ ಅವರಿಗೆ. ಕೇಂದ್ರ ಮಾಡಿ ಹಳ್ಳಿಕಾರವನ್ನ ಜಾಗೃತಿ ಮಾಡಬೇಕು ಅಲ್ವಾ? ಹಂಗಾಗಿ ಯಾವ್ದು ಹೌದಲ್ಲಿ ನೀವು ಜಾತ್ರೆಗೆ ಬಂದ್ರು, ಯಾವುದೇ ಸಂತೆಗೆ ಬಂದ್ರು, ಹೋದ ವರ್ಷ ನೀವು ಸಿದ್ಧಗಂಗೆ 40 ಜೊತೆ ತಗೊಂಡ್ಬಂದ್ರಲ್ಲ, 40 ಜೊತೆ ಮಾರಾಟ ಮಾಡಿ ವ್ಯಾಪಾರ ಮಾಡಿರಿ. ಆಮೇಲೆ ಮಧುಗಿರಿನಲ್ಲೂ ಅಷ್ಟೇ ಆಯ್ತಲ್ಲ, ಮಧುಗಿರಿನಲ್ಲೂ ಅಷ್ಟೇ ಆಯ್ತು, ಬಡನೊಳ್ಳೆ ಅಷ್ಟೇ ಆಯ್ತು, ನಿಮ್ಮ ಚೇಳೂರು ಅಷ್ಟೇ ಆಯ್ತು. ಈ ವರ್ಷ ಸಿದ್ಧಗಂಗೆಯಿಂದ ಈ ಕಡೆಗೆ ವ್ಯಾಪಾರ ಇಡೀ ಜಾತ್ರೆಗಳಿಗೆ ಹೋಲ್ಸ್ಕೊಂಡ್ರೆ ಘಾಟಿ ಬೂಕ, ಅದರಿಂದ ಈ ಕಡೆಗೆ ಜಾತ್ರೆಗಳೆಲ್ಲ ಬಿದ್ದು ಸಲ ಮಾಗಡಿನ ಏನು ಅಷ್ಟೊಂದು ವ್ಯಾಪಾರ ಆಗ್ಲಿಲ್ಲ. ಹೇಳ್ದ್ನಲ್ಲ, ನಮ್ಮ ಫ್ರೆಂಡ್ಸ್ ಎಲ್ಲ ಫೋನ್ ಮಾಡಿದ್ರು, ಈಗ ಹೇಳ್ತಾವ್ರಂತ ಯಾರ ಬೇರೆ ಕೊಟ್ಟು ತಗೊಂಡ್ ಹೋಗ್ಬಿಟ್ಟವ್ರಿಗೆ ಹೇಳ್ತಾವ್ರೆ, ತಗೊಳ್ಳೋರು ಕಡಿಮೆ. ಸರಿ ಅಲ್ವಾ? ಹೋದ ವರ್ಷ ನೀವು ಸಿದ್ಧಗಂಗೆಲಿ 40 ಜೊತೆ ಮಾರಾಟ ಮಾಡಿ ತಿರ್ಗಾ ಮಾಡಿ, ಮಧುಗಿರಿಲೂ ಅಷ್ಟೇ ವ್ಯಾಪಾರ, ಸ್ಟಾರ್ಟಿಂಗ್ ಎಲ್ಲ ವ್ಯಾಪಾರ ಇಲ್ಲ, ಆಮೇಲೆ ನೋಡೋ ವ್ಯಾಪಾರ ಆಯ್ತಲ್ಲಿ. ಆಗ್ಲಿ ಸರ್, ಒಳ್ಳೇದಾಗ್ಲಿ. ಹಳ್ಳಿಕಾರ ತಳಿನ ಉಳಿಸಿ ಬೆಳೆಸಿ ನಿಮ್ಮಂತ ಯುವಕರು ಮುಂದೆ ಬರಬೇಕು. ಯಾಕಂದ್ರೆ ಮುಂದಿನ ಪೀಳಿಗೆಗೆ ನಾವು ಜೋಪಾನ ಯಾಕಂದ್ರೆ ಮುಂದಿನ ಪೀಳಿಗೆಗೆ ನಾವು ಜೋಪಾನ ಇಟ್ಕೋಬೇಕಲ್ವಾ? ಅವ್ರ ವಿಶೇಷತೆ ಅಂತಂದ್ರೆ ಬಹಳ ವಿಶೇಷತೆ ಅವ್ರದೊಂದು ಇದೆಯಲ್ಲ, ಆಮೇಲೆ ಹಳ್ಳಿಕಾರ ಸಾರಿ ರಘುವರ ವಿಶೇಷತೆ ಏನ್ ಸರ್ ಹೇಳಿ?
ರಘು ಪಟೇಲ್ ಬಹಳ ತಡಿ, 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 ತಡಿ. ಹೆಣ್ಣಿನ ಬಗ್ಗೆ ಕರುಗಳ ಬಗ್ಗೆ ಬಹಳ ಕೂಟ ಹಾಕ್ತಾರೆ. ಅವಳಿ ಜವಳಿ ಕೂಟ ಹಾಕ್ತಂಗೆ ಹಾಕ್ತಾರೆ. ಅದು 60ಕ್ಕೆ 1,20,000 ಅಲ್ಲಿ ಕೂಟ ಹಾಕಿ ಅದನ್ನ ಅಷ್ಟನ್ನೇ ಬೆಲೆ ಕಾಣಿಸ್ತಾರ ಅವ್ರು. ಅದ್ರ ಬಗ್ಗೆ ಅವ್ರ ಬಗ್ಗೆ ಏನು ಹೇಳೋಂಥದ್ದು ಅಲ್ವಾ ಏನಿಲ್ಲ. ಮನೆ ಮುಂದೆ ಯಾವತ್ತೂ ಇರ್ತವೆ ದುಡ್ಡಿಗೆ 60 ತಗೊಂಡ್ರೆ 60ನೇ ಕೊಟ್ಟು 50ನೇ ಕೊಟ್ಟು ಹಾಕ್ಬೇಕು ಅನ್ನಂಗಲ್ಲ ಅವ್ರಿಗೆ. 1,20,000 ಅಲ್ಲಿ ಅದ್ರ ಕೂಟ ನೋಡಿ ಊಟ ಬೆಳ್ಳಿ ವಿಶೇಷ ಊಟ ಚೆನ್ನಾಗಿ ಬೆಳವಣಿಗೆ ಆಗ್ಬೇಕು ಅವ್ರಿಗೆ. ವಿಶೇಷ 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 ವಿಶೇಷ. ಯಜಮಾನ್ರೆ ಯಾವ ಊರು? ನಮ್ದು ಅಮೃತೂರು ಅಮೃತೂರು ಪಕ್ಕರನ್ನ. ಆಮೇಲೆ ಒಂದು ದನದ ಆಯಸ್ಸು ಎಷ್ಟು ವರ್ಷ ನಿಮ್ಮ ಪ್ರಕಾರ? ದನದ ಆಯಸ್ಸು ಎಷ್ಟು ವರ್ಷ ನಿಮ್ಮ ಪ್ರಕಾರ? ಏನು ಒಂದು 50 ವರ್ಷ 50 ವರ್ಷ ಇಲ್ಲ ಸರ್, 50 ವರ್ಷ ಇಲ್ಲ 50 ವರ್ಷ ಬರಲ್ಲ ಒಂದು 15-20 ವರ್ಷ ಅಲ್ವಾ? ಇರ್ಲಿ ಯಾವಾಗ ಅಲ್ಲ ಯಾವಾಗ ಮಾವನ್ನ ಮಗಳು ಇದ್ ಮಾಡ್ಕೊಂಡಿದ್ದ ಅಲ್ಲಿಂದ ಇರ್ಲಿ. ಏನ್ ಗೊತ್ತಾ, ಎಲ್ಲರೂ ಸಂತೆಯಲ್ಲಿ ವ್ಯಾಪಾರ ಮಾಡಕ್ಕಾಗಲ್ಲ, ಎಲ್ಲರೂ ಜಾತ್ರೆ ವ್ಯಾಪಾರ ಮಾಡಕ್ಕಾಗಲ್ಲ ಅಲ್ವಾ? ಮಾಡಕ್ಕಾಗಲ್ಲ ಸರ್. ಈಗ ಜಾತ್ರೆಯ ಅನುಭವನೇ ಬೇರೆ, ಸಂತೆಯ ಅನುಭವನೇ ಬೇರೆ. ಸಂತೆಯ ಅನುಭವಗಳನ್ನ ಪಡ್ಕೊಂಡು ಆ ಟೆಕ್ನಿಕ್ ಪಡ್ಕೊಂಡ್ರೆ ಅದು ಮುಂದಿನ ಇದಾಗುತ್ತದೆ ಅಲ್ವಾ? ಓದಿಗೂ ಕೆಲ್ಸಕ್ಕೂ ಅನ್ನಕ್ಕೆ ಸಂಬಂಧ ಇಲ್ಲ ಏನ್ ಸರ್? ಓದಿಗೂ ಕೆಲ್ಸಕ್ಕೂ ಅನ್ನಕ್ಕೂ ಸಂಬಂಧ ಇಲ್ಲ. ಆಯ್ತು ರಘು ಪಟೇಲ್, ಒಳ್ಳೇದಾಗಲಿ, ಒಳ್ಳೆ ವ್ಯಾಪಾರ ಆಗಲಿ. ಮುಂದೆ ಬಡವನಹಳ್ಳಿ ಸಿಗೋಣ, ಆಮೇಲೆ ಚೋಳೂರು ಜಾಸ್ತಿ ಲಾಸ್ಟ್ ಅಂತ ಕಾಣುತ್ತಲ್ವ? ಬಡವನಹಳ್ಳಿ ಚೋಳೂರು ಯಾವತ್ತೂ ಆಗುತ್ತೆ ಸರ್, ಯಾಕಂದ್ರೆ ಲಾಸ್ಟ್ ಸಂತೆ ಅಂತೇಳಿ. ಆಗಲಿ ಸರ್, ಒಳ್ಳೇದಾಗಲಿ ಸರ್.